ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ವೀಕ್ಷಕರೇ, ಭಾರತಕ್ಕೆ ಮೊಘಲರು ಆಕ್ರಮಣ ಮಾಡಿದ ನಂತರದಲ್ಲಿ ಅಥವಾ ಮೆಕಾಲೆ ಬಂದ ನಂತರದಲ್ಲಿ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಾಗಲಿ ಭಾರತದ ಆಡಳಿತ ವ್ಯವಸ್ಥೆಯಲ್ಲಾಗಲಿ ಏನೇನು ಬದಲಾವಣೆ ಆಯಿತು, ಏನೇನು ಪರಿಣಾಮಗಳು ಬೀರಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಭಾರತದಲ್ಲಿ ಗುರುಕುಲ ಶಿಕ್ಷಣ ಜಾರಿಯಲ್ಲಿತ್ತು. ಹಾಗೆ ದೇವಸ್ಥಾನಗಳು ಸರ್ವೋಚ್ಚ ಸ್ಥಾನದಲ್ಲಿ ಇದ್ದಂಥವು. ದೇವಸ್ಥಾನಗಳಲ್ಲಿ ಭಾರತದ ಸಂಸ್ಕೃತಿಯ ಪ್ರಸಾರ ಆಗ್ತಾ ಇತ್ತು. ಹಾಗೆ ಗುರುಕುಲಗಳಲ್ಲಿ ಭಾರತದ ಸಂಸ್ಕಾರದ ಪ್ರಸರಣೆ ಆಗ್ತಾ ಇತ್ತು. ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ಮೊಘಲರು ಭಾರತಕ್ಕೆ ದಾಳಿಯನ್ನು ಮಾಡಿದ್ರು. ಅವರು ದೇವಸ್ಥಾನಗಳನ್ನು ಬಹುಪಾಲು ನಾಶ ಮಾಡುವುದರಲ್ಲಿ ಯಶಸ್ವಿಯಾದರು. ತದನಂತರ ಬ್ರಿಟಿಷರು ಭಾರತಕ್ಕೆ ದಾಳಿ ಮಾಡಿದ್ರು. ಬ್ರಿಟಿಷರು ಕೂಡ ಈ ದೇಶದ ಹಣವನ್ನು ದೋಚೋದ್ರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡೋದರಲ್ಲಿ ಯಶಸ್ವಿಯಾದರು. ಅದರಲ್ಲಿ ಪ್ರಮುಖವಾದಂತಹ ಪಾತ್ರ ಯಾರ್ದು ಅಂತ ಹೇಳಿದ್ರೆ ಮೆಕಾಲೆ. ಭಾರತಕ್ಕೆ ಮೆಕಾಲೆ ಬಂದಂತಹ ಸಂದರ್ಭದಲ್ಲಿ ಅವನು ಸುಮಾರು 3 ತಿಂಗಳುಗಳ ಕಾಲ ಭಾರತವನ್ನು ಅಡ್ಡಾಡಿ ಅವನು ತನ್ನ ದೇಶಕ್ಕೆ ಅಂದರೆ ಇಂಗ್ಲೆಂಡಿಗೆ ಒಂದು ಲೆಟರನ್ನು ಬರೀತಾನೆ. ಏನಂತ ಹೇಳಿದ್ರೆ, ಈ ದೇಶದ ಸಂಸ್ಕೃತಿ ಅಡಗಿರುವಂತಹದ್ದು 2 ವಿಚಾರಗಳಲ್ಲಿ. ಒಂದು ದೇವಸ್ಥಾನಗಳಲ್ಲಿ, ಇನ್ನೊಂದು ಗುರುಕುಲಗಳಲ್ಲಿ. ದೇವಸ್ಥಾನವನ್ನು ಹಾಳು ಮಾಡುವುದರಲ್ಲಿ ಮೊಘಲರು ಯಶಸ್ವಿಯಾಗಿದ್ದಾರೆ. ಆದರೆ ನಾವು ಗುರುಕುಲ ಶಿಕ್ಷಣ ಪದ್ಧತಿಯನ್ನು ಅಂದರೆ ಭಾರತೀಯ ಶಿಕ್ಷಣ ಪದ್ಧತಿಯನ್ನು ಹಾಳು ಮಾಡಿದ್ರೆ ನಮ್ಮತನವನ್ನು ನಾವು ಭಾರತೀಯರಲ್ಲಿ ರೂಢಿಸಬಹುದು ಅನ್ನುವಂತಹ ಪತ್ರವನ್ನು ಬರೀತಾನೆ. ತದನಂತರ ಸುಮಾರು 1 ವರ್ಷಗಳ ಕಾಲ ಗುರುಕುಲಗಳನ್ನು ದೇವಸ್ಥಾನಗಳನ್ನು ಅಧ್ಯಯನ ಮಾಡಿ ತನ್ನ ದೇಶಕ್ಕೆ ಮತ್ತೊಂದು ಪತ್ರವನ್ನು ಬರೀತಾನೆ. ಅದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಇನ್ನು 40 ವರ್ಷಗಳಲ್ಲಿ ನಾವು ಭಾರತೀಯರನ್ನು ಕೇವಲ ಬಣ್ಣದಿಂದಷ್ಟೇ ಭಾರತೀಯರು ಅಂತ ಗುರುತಿಸಬಹುದೇ ಹೊರತು ಅವರ ಆಚಾರದಿಂದಾಗಲಿ ವಿಚಾರದಿಂದಾಗಲಿ ಅಥವಾ ಅವರ ಬಟ್ಟೆಯಿಂದಾಗಲಿ ಅವರು ಭಾರತೀಯರಾಗಿ ಉಳಿದಿರೋದಿಲ್ಲ ಅನ್ನುವಂತಹದ್ದನ್ನು ಆ ಪತ್ರದಲ್ಲಿ ಉಲ್ಲೇಖಿಸ್ತಾನೆ. ಮೆಕಾಲೆ ಹೇಳಿದಂತಹ ವಿಚಾರ ಇವತ್ತಿಗೆ 100% ಸತ್ಯ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿಗೆ ನಾವೆಲ್ಲರೂ ಕೂಡ ಕೇವಲ ಬಣ್ಣದಿಂದಷ್ಟೇ ಭಾರತೀಯರಾಗಿ ಉಳಿದಿದ್ದೀವೇ ಹೊರತು ನಾವು ಹಾಕುವಂತಹ ಬಟ್ಟೆಯಿಂದಾಗಲಿ ನಾವು ಮಾಡುವಂತಹ ಆಚರಣೆಯಿಂದಾಗಲಿ, ಉದಾಹರಣೆಗೆ ನ್ಯೂ ಇಯರ್ನ ಆಚರಣೆ ಇರಬಹುದು, ಕ್ರಿಸ್ಮಸ್ನ ಆಚರಣೆ ಇರಬಹುದು, ಈ ರೀತಿಯಾದಂತಹ ಆಚರಣೆಗಳಿಂದಾಗಲಿ ನಮ್ಮ ವಿಚಾರದಿಂದಾಗಲಿ ನಾವು ಪರಕೀಯರೇ ಆಗೋಗ್ಬಿಟ್ಟಿದ್ದೀವಿ. ಇಲ್ಲಿನ ಗುರುಕುಲ ಶಿಕ್ಷಣ ಪದ್ಧತಿ ಮುಂಚೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಗುರುಕುಲ ಅಂತ ಹೇಳಿದ್ರೆ ಗುರುಗಳ ಕುಲ ಅನ್ನುವಂತಹದ್ದು. ಅಂದರೆ ಇಲ್ಲಿನ ಗುರುಕುಲ ಶಿಕ್ಷಣ ಪದ್ಧತಿ ಹೇಗಿತ್ತು ಅಂತ ಹೇಳಿದ್ರೆ 24 ಗಂಟೆಯೂ ಕೂಡ ಆಚಾರ್ಯರೊಂದಿಗೆ ಶಿಷ್ಯಂದಿರು ಇರ್ತಾಯಿದ್ರು. ಈಗಿನ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹೇಗೆ ಶಿಕ್ಷಕರು ಹೇಳಿದ್ದನ್ನು ಮಾತ್ರ ಶಿಷ್ಯಂದಿರು ಕಲಿತಾರೋ ಅದಷ್ಟೇ ಶಿಕ್ಷಣ ಆಗಿರಲಿಲ್ಲ. ಆಚಾರ್ಯರು ಏನನ್ನು ಮಾಡ್ತಾರೋ ಅದನ್ನು ನೋಡಿ ಶಿಷ್ಯಂದಿರು ಅದನ್ನು ಕಲಿತಾ ಇದ್ದರು ಮತ್ತು ಹಾಗೆ ಅದನ್ನು ಅನುಸರಿಸ್ತಾ ಇದ್ದರು. ಈ ರೀತಿಯಾದಂತಹ ಪದ್ಧತಿ ಗುರುಕುಲಗಳಲ್ಲಿತ್ತು. ಹಾಗೆ ನಮ್ಮ ದೇಶದಲ್ಲಿ ಆಹಾರ, ಶಿಕ್ಷಣ, ಔಷಧಿ ಮತ್ತು ವಸತಿ ಈ 4 ಕೂಡ ಯಾವತ್ತೂ ವ್ಯಾಪಾರಕ್ಕೆ ಅಂತ ಇರಲಿಲ್ಲ. ಇವತ್ತಿಗೆ ಸಣ್ಣ ಕಾನ್ವೆಂಟ್ಗಳಲ್ಲಿಯೂ ಕೂಡ ಲಕ್ಷಗಟ್ಟಲೆ ಫೀಸ್ ಬಂದಿರುವಂತಹದ್ದು ಇದೇ ಮೆಕಾಲೆ ಶಿಕ್ಷಣ ಪದ್ಧತಿಯಿಂದ. ಅದಷ್ಟೇ ಅಲ್ಲದೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಯಾವ ರೀತಿಯಾದಂತಹ ಹೇರಿಕೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ನಮ್ಮ ದೇಶದ ಮೇಲೆ ಯಾರು ದಾಳಿ ಮಾಡಿದಾರೋ ಅವರನ್ನು ಲಾರ್ಡ್ ಅಂತ ಓದುವಂತಹ ಪರಿಸ್ಥಿತಿಗೆ ನಮ್ಮನ್ನು ತಲುಪಿಸಿದ್ದಾರೆ. ಅದಷ್ಟೇ ಅಲ್ಲದೆ 7ನೇ ತರಗತಿಯ ಪುಸ್ತಕದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವಂಥ ಒಂದು ಪದವನ್ನು ಬಳಸಿದ್ದಾರೆ. ಅಂದರೆ ಒಂದು ಪಾಠವನ್ನು ಇಟ್ಟಿದ್ದಾರೆ. ನಾವು ಆಗಮನ ಅನ್ನುವಂಥ ಪದವನ್ನು ಯಾವಾಗ ಬಳಸ್ತೀವಿ ಅಂತ ಹೇಳಿದ್ರೆ, ಯಾವುದೋ ಒಂದು ಶುಭ ಸಂದರ್ಭಕ್ಕೆ, ಶುಭ ಕಾರ್ಯಕ್ರಮಕ್ಕೆ ಯಾರನ್ನಾದರೂ ಕೂಡ ಆಮಂತ್ರಣವನ್ನು ಕೊಟ್ಟು ಕರೆದಂತಹ ಸಂದರ್ಭದಲ್ಲಿ ಅವರು ಬಂದಾಗ ಅದನ್ನು ಆಗಮನ ಅಂತ ಕರಿತೀವಿ. ಬಲಾತ್ಕಾರದಿಂದ ನಮ್ಮ ಮೇಲೆ ದಾಳಿ ಮಾಡಿದಂಥವರನ್ನು ನಾವು ಆಗಮಿಸಿದ್ರು ಅಂತ ಹೇಳಬೇಕೋ ಅಥವಾ ಆಕ್ರಮಣ ಮಾಡಿದ್ರು ಅಂತ ಹೇಳಬೇಕೋ ನೀವೇ ಒಮ್ಮೆ ಯೋಚನೆ ಮಾಡಿ. ಇದು ಮೆಕಾಲೆ ಶಿಕ್ಷಣದಲ್ಲಿ ನಮಗೆ ಹೇರಿರುವಂತಹ 1-2 ಉದಾಹರಣೆಗಳು. ಇದಷ್ಟೇ ಅಲ್ಲದೆ ಆಡಳಿತ ಪದ್ಧತಿಯಲ್ಲಿ ಎಷ್ಟು ಹೇರಿಕೆಗಳನ್ನು ಭಾರತೀಯರ ಮೇಲೆ ಹೇರಿದ್ದಾರೆ ಅಂಥೇಳಿ ನೋಡ್ತಾ ಹೋಗೋಣ.
ಕಳೆದ 2-3 ವರ್ಷಗಳ ಹಿಂದಿನವರೆಗೂ ಕೂಡ ಭಾರತದಲ್ಲಿ ಬಜೆಟ್ನ ಮಂಡನೆ ಯಾವಾಗ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಸಂಜೆ 4:15. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 4:15 ಆದಂತಹ ಸಂದರ್ಭದಲ್ಲಿ ಇಂಗ್ಲೆಂಡಿನಲ್ಲಿ 11:30. ಆ ದೇಶದ ರಾಣಿ ಇಲ್ಲಿನ ಬಜೆಟನ್ನು ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬ್ರಿಟಿಷರು 4:15ಗೆ ಬಜೆಟನ್ನು ಮಂಡಿಸುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ನಮ್ಮ ದುರಾದೃಷ್ಟಕ್ಕೆ ಬ್ರಿಟಿಷರು ಹೋಗಿ 72-73 ವರ್ಷಗಳವರೆಗೂ ಕೂಡ ಭಾರತದಲ್ಲಿ ಬಜೆಟ್ ಓದುವಂತಹ ಸಮಯದ ಬದಲಾವಣೆಯೇ ಆಗಿರಲಿಲ್ಲ. ಕಳೆದ 2-3 ವರ್ಷಗಳ ಹಿಂದೆ ಮೋದಿ ಸರ್ಕಾರದ ಅವಧಿಯಲ್ಲಿ ಮೊದಲನೇ ಬಾರಿಗೆ ಬ್ರಿಟಿಷರ ಸೂಟ್ಕೇಸ್ ಪದ್ಧತಿಯನ್ನು ಬಿಟ್ಟು ಕೆಂಪು ಬಣ್ಣದ ಪುಸ್ತಕದಲ್ಲಿ ಬಜೆಟನ್ನು ಓದುವಂತಹ ಪ್ರಕ್ರಿಯೆಯನ್ನು ಹಾಗೂ ಅದನ್ನು ಬೆಳಗ್ಗೆ 12:00ವರೆಗೆ ಓದುವಂತಹ ಪ್ರಕ್ರಿಯೆಯನ್ನು ವಿತ್ತ ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಆರಂಭ ಮಾಡಿದ್ರು. ಹಾಗೆ ಮತ್ತೊಂದು ಅನುಕರಣೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಶಾಲೆಗಳಲ್ಲಿ ಅಥವಾ ಕಾಲೇಜಿನಲ್ಲಿ ಬೇಸಿಗೆ ರಜೆಯನ್ನು ಕೊಡುವಂತಹ ಪದ್ಧತಿ. ಪಾಶ್ಚಾತ್ಯ ದೇಶಗಳಲ್ಲಿ ಬಿಸಿಲು ಹೆಚ್ಚಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಸಮಯದಲ್ಲಿ ಮಕ್ಕಳಿಗೆ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗಲಿಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಅರಿತು ಅವರು ಬೇಸಿಗೆ ರಜವನ್ನು ಕೊಡ್ತಾ ಇದ್ರು. ಆದರೆ ನಾವದನ್ನು ನಮ್ಮ ದೇಶಕ್ಕೆ ಯೋಚನೆ ಮಾಡೋದಾದರೆ ನಾವು ನಿಜವಾಗ್ಲೂ ಶಾಲೆಗಳಿಗೆ ಕಾಲೇಜುಗಳಿಗೆ ರಜೆ ಕೊಡಬೇಕಾಗಿರುವಂತಹದ್ದು ಮಳೆಗಾಲದ ಸಂದರ್ಭದಲ್ಲಿ. ನಮಗೆಲ್ಲರಿಗೂ ಕೂಡ ಮಳೆಗಾಲದಲ್ಲಿ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗಲಿಕ್ಕೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂತಹದ್ದು ಅರಿವಿಗೆ ಬಂದಿರುತ್ತೆ. ಇದೂ ಕೂಡ ಪಾಶ್ಚಾತ್ಯರಿಂದ ಅನುಕರಣೆ ಮಾಡಿರುವಂತಹ ಒಂದು ಅಂಶ. ಹಾಗೆ ಮತ್ತೊಂದು ಅನುಕರಣೆ ಅಂತ ಹೇಳಿದ್ರೆ ಶಾಲೆಗಳಲ್ಲಿ ಭಾನುವಾರಕ್ಕೆ ರಜೆ ನೀಡುವಂತಹ ಸಂಪ್ರದಾಯ. ಪಾಶ್ಚಾತ್ಯ ದೇಶಗಳು ಕ್ರಿಶ್ಚಿಯನ್ ರಾಷ್ಟ್ರವಾಗಿರುವುದರಿಂದ ಅವರು ಪ್ರಾರ್ಥನೆಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಭಾನುವಾರ ರಜೆಯನ್ನು ಕೊಡ್ತಾ ಇದ್ರು. ಆದರೆ ನಮ್ಮ ಗುರುಕುಲಗಳಲ್ಲಿ ಯಾವ ರೀತಿಯಾದಂತಹ ಪದ್ಧತಿ ಇತ್ತು ಅಂತ ಹೇಳಿದ್ರೆ ಹುಣ್ಣಿಮೆ ಮತ್ತು ಪಾಡ್ಯಕ್ಕೆ ಮತ್ತು ಅಮಾವಾಸ್ಯೆ ಮತ್ತು ಪಾಡ್ಯಕ್ಕೆ ಮತ್ತು ಅಷ್ಟಮಿಗೆ ಅನಧ್ಯಾಪನ ಅಂಥೇಳಿ ರಜೆಯನ್ನು ಕೊಡೋರು. ಅನಧ್ಯಾಪನ ಅಂತ ಹೇಳಿದ್ರೆ ಅವತ್ತು ಪಾಠವನ್ನು ಮಾಡೋದಿಲ್ಲ, ಅದು ಅನಧ್ಯಯನ ಅಲ್ಲ. ಅಂದರೆ ಅವತ್ತು ಪಾಠ ಇಲ್ಲದೇ ಇದ್ದರೂ ಕೂಡ ಶಿಷ್ಯನಾಗಿರುವಂಥವನು ಅಥವಾ ವಿದ್ಯಾರ್ಥಿಯಾಗಿರುವಂಥವನು ಸ್ವ ಅಧ್ಯಯನವನ್ನು ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಅವತ್ತು ಅನಧ್ಯಾಪನವನ್ನು ಕೊಡುವಂತಹ ಪದ್ಧತಿ ಇತ್ತು. ಅದಷ್ಟೇ ಅಲ್ಲದೆ ನಮ್ಮ ದೇಶದ ಇತಿಹಾಸವನ್ನು ಮರೆಮಾಚಿದ್ರು, ಇಲ್ಲಿನ ಮಹಾಪುರುಷರ ಘಟನೆಗಳನ್ನು ಸೀಮಿತಗೊಳಿಸಿದ್ರು. ಹಾಗೆ ಯಾರ ವಿಚಾರಗಳು ನಮಗೆ ಅಗತ್ಯವಿಲ್ಲವೋ ಅಂಥವರ ವಿಚಾರಗಳನ್ನು ನಮ್ಮ ಮೇಲೆ ಹೇರಿ ನಮ್ಮ ದೇಶದ ಮಹಾಪುರುಷರ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಗಳನ್ನು ಮರೆಮಾಚೋದ್ರಲ್ಲಿ ಮೆಕಾಲೆ ಶಿಕ್ಷಣ ಪದ್ಧತಿ ಯಶಸ್ವಿಯಾಯಿತು. ಇದಷ್ಟೇ ಅಲ್ಲದೆ ನಾವು ಇವತ್ತಿಗೂ ಕೂಡ ಶಿರಸ್ತೇದಾರ, ಜಮೇದಾರ, ತಹಶೀಲ್ದಾರ ಅನ್ನುವಂತಹ ಪರ್ಷಿಯನ್ ಭಾಷೆಯ ಪದಗಳನ್ನು ಉಪಯೋಗಿಸೋದ್ರ ಮೂಲಕ ನಾವು ಪರಕೀಯರೇ ಆಗಿ ಉಳಿದಿದ್ದೀವಿ. ನಾವು ಯಾವಾಗ ಭಾರತೀಯರಾಗೋದು? ಹಾಗಾದರೆ ಕನ್ನಡದಲ್ಲಿ ಒಂದು ಉಕ್ತಿ ಇದೆ, 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದೊಡೆ, ಗಂಗೆ ಇದ್ದೊಡೆ ಸಿಂಧುವಿದ್ದೊಡೆ ಗಿರಿ ಹಿಮಾಲಯವಿದ್ದೊಡೆ, ವೇದವಿದ್ದೊಡೆ ಶಾಸ್ತ್ರವಿದ್ದೊಡೆ ಘನ ಪರಂಪರೆ ಇದ್ದೊಡೆ, ಏನು ಪ್ರಯೋಜನ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದೊಡೆ ಅಂಥೇಳಿ. ಅಂದರೆ ಇಷ್ಟೆಲ್ಲ ಇದ್ದರೂ ಕೂಡ ನಮಗೆ ಅಂದರೆ ಭಾರತೀಯರಿಗೆ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಇಲ್ಲ ಅಥವಾ ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಅರಿವಿಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಇದ್ದು ಕೂಡ ಏನು ಪ್ರಯೋಜನ? ಭಾರತೀಯರ ಪರಿಸ್ಥಿತಿ ನಿಜಕ್ಕೂ ಹೀಗೆ ಆಗಿದೆ. ಹಾಗಾಗಿ ನಮ್ಮ ಮುಂದಿನ ಪರಂಪರೆಗೆ ಭಾರತೀಯ ಸಂಸ್ಕೃತಿಯ ಪರಿಚಯವನ್ನು ನಾವು ಮಾಡ್ತಾ ಹೋಗೋಣ. ಈ ಮೂಲಕ ಇನ್ನಾದರೂ ಕೂಡ ನಾವು ನಿಜವಾಗಿ ಭಾರತೀಯರಾಗೋಣ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ನೀವು TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಓಂ ತತ್ಸತ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.